ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 11ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಕವನ ತನ್ನನ್ನು ಹೀಗೆ ನೋಡಿಕೊಳ್ಳುತ್ತಿರುವುದು ಆದಿತ್ಯನನ್ನು ಅಶಾಂತನನ್ನಾಗಿ ಮಾಡುತ್ತಿತ್ತು. ಆದರೆ ಅದು ಅವನೊಳಗೆ ಒಂದು ವಿಚಿತ್ರವಾದ ನೆಮ್ಮದಿಯನ್ನು ತರುತ್ತಿತ್ತು. ನಿನ್ನೆಯವರೆಗೂ ಯಾರ ಪ್ರೀತಿಯನ್ನು, ಯಾರ ಕಾಳಜಿಯನ್ನು, ಯಾರ ಸಾಮೀಪ್ಯವನ್ನು ದ್ವೇಷಿಸುತ್ತಿದ್ದನೋ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯೊಂದಿಗಿನ ಸಾಮೀಪ್ಯ ಅವನಿಗೆ ತುಂಬ ಶಾಂತಿಯನ್ನು ಕೊಡುತ್ತಿತ್ತು. ಕೆಲವೇ ಗಂಟೆಗಳ ಹಿಂದೆ ಭೇಟಿಯಾದ ಹುಡುಗಿಯೊಂದಿಗೆ ಇರುವಾಗ ಈ ರೀತಿಯ ನೆಮ್ಮದಿ ಅವನಿಗೆ ವಿಚಿತ್ರವೆನಿಸಿತ್ತು. ಅವನ ಹೃದಯವು ಕವನಾಳಿಂದ ದೂರವಾಗುವುದನ್ನು ಅಥವಾ ಅವಳು ರಾಹುಲ್ಗೆ ಹತ್ತಿರವಾಗುತ್ತಾಳೆ ಎಂಬ ಆಲೋಚನೆಯನ್ನು ಅವನಿಂದ ಸಹಿಸಲಾಗಲಿಲ್ಲ. ಈ ಕ್ಷಣದಲ್ಲಿ ಅವನು ಸ್ಟ್ರೇಂಜ್ ಫೀಲಿಂಗ್ಸ್ ಅನ್ನು ಫೀಲ್ ಮಾಡ್ತಾ ಇದ್ದ. ಈ ಹೃದಯದ ಯುದ್ಧದಲ್ಲಿ ಮತ್ತು ಮನಸ್ಸಿನ ತೊಳಲಾಟದಲ್ಲಿ ಮುಳುಗಿದ್ದ ಆದಿತ್ಯ ತನ್ನೊಳಗಿನ ನಿರಂತರವಾಗಿ ಬದಲಾಗುತ್ತಿರುವ ಭಾವನೆಗಳೊಂದಿಗೆ ಹೋರಾಡಲು ಆಯಾಸಗೊಂಡಿದ್ದ. ಕೆಲವೊಮ್ಮೆ ಅವನ ಹೃದಯದ ಮಾತನ್ನು ಕೇಳುತ್ತಾ ಅವನು ಕವನಾಳ ಹತ್ತಿರ ಹೋಗುತ್ತಿದ್ದ ಮತ್ತು ಕೆಲವೊಮ್ಮೆ ಅವನ ಮನಸ್ಸು ಆ ನಡೆಯನ್ನು ನಿರಾಕರಿಸುತ್ತಿತ್ತು. ಆಗ ಅವನು ಕವನಾಳನ್ನು ನೋಯಿಸಲು ಮುಂದಾಗುತ್ತಿದ್ದ. ಇದನ್ನೆಲ್ಲ ಯೋಚಿಸುತ್ತಾ ಅವನು ಕವನಾಳತ್ತ ದೃಷ್ಟಿ ಹಾಯಿಸಿ ಹೊರಡಲು ಹಣಿಯಾದ. ಅದಕ್ಕೂ ಮೊದಲು ಎಂದಿನಂತೆ ಅವನು ಸ್ವಲ್ಪ ಹೊತ್ತು ತನ್ನೊಂದಿಗೆ ಕುಳಿತು ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಬಯಸಿದ. ಇದನ್ನೆಲ್ಲ ಯೋಚಿಸುತ್ತಾ ಅವನು ತನ್ನ ರೂಮಿಗೆ ಹೋಗಲು ಮೆಟ್ಟಿಲುಗಳ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾಗ ಕವನಾಳ ಧ್ವನಿ ಅವನನ್ನು ಅಲ್ಲೇ ತಡೆದು ನಿಲ್ಲಿಸಿತು. ನನಗೆ ಗೊತ್ತಿಲ್ಲ ಸರ್, ನನ್ನ ಬಗ್ಗೆ ನಿಮ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನು ನೀವು ಇಷ್ಟೊಂದು ತೊಂದರೆಗೊಳಿಸ್ಕೊಳ್ಳೋ ಬದಲು ನನ್ನಲ್ಲಿ ಏನು ತಪ್ಪಾಗಿದೆ ಅಂತ ಹೇಳೋದು ಬೆಟರ್. ನಾನು ನನ್ನನ್ನು ಬದಲಾಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆಗ ಬಹುಶಃ ನೀವು ಅಥವಾ ನಾನು ನಿಮ್ಮನ್ನು ತೊಂದರೆಗೊಳಿಸ್ಕೊಳ್ಳೋದು ಬೇಕಾಗಿರಲ್ಲ ಎಂದು ಕವನ ಹೇಳಿದಳು. ತುಂಬ ಶಾಂತ ಮತ್ತು ಸಂಯಮದಿಂದ ಕೂಡಿದ್ದ ಆದಿತ್ಯನನ್ನು ಅಲ್ಲಿಯೇ ತಡೆದಳು. ಅವಳ ಮಾತುಗಳನ್ನು ಕೇಳಿದ ಆದಿತ್ಯ ಅಲ್ಲೇ ನಿಂತು ಕಣ್ಣು ಮುಚ್ಚಿ ಆಳವಾಗಿ ಉಸಿರಾಡಿದ. ನಂತರ ಕವನಾಳ ಹತ್ತಿರ ಹೋಗಿ ಅವಳ 2 ಭುಜಗಳನ್ನು ಹಿಡಿದು ಅವಳನ್ನು ಬಾಗಿಲಿಗೆ ಒರಗಿಸಿ ತನ್ನ ತುಟಿಗಳನ್ನು ಬಿಗಿಯಾಗಿ ಒತ್ತಿ ಹಿಡಿದು ಪ್ರತಿ ಪದವನ್ನು ಒತ್ತಿ ಹೇಳಿದ. ನಿನ್ನ ಆ ಇನ್ನೋಸೆಂಟ್ ಬ್ರೌನ್ ಐಸ್ ನನ್ನನ್ನು ಕಾಡ್ತಾ ಇವೆ. ಕೆಲವೊಮ್ಮೆ ನಿನಗೆ ತೊಂದರೆ ಕೊಡೋ ಆ ನಿನ್ನ ಸ್ವತಂತ್ರ ಕೂದಲು ನನಗೂ ಕೂಡ ತೊಂದರೆ ಕೊಡ್ತಾ ಇದ್ದಾವೆ. ಆಮೇಲೆ ಒಂದು ಭುಜದಿಂದ ಅವಳ ತುಟಿಗಳ ಬಳಿಗೆ ತನ್ನ ಕೈಯನ್ನು ಸರಿಸಿ ಆ ತುಟಿಗಳನ್ನು ಅವನ ಬೆರಳುಗಳಿಂದ ನಿಧಾನವಾಗಿ ಸವರಿ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ. ನಿನ್ನ ಆ ನಡುಗುವ ತುಟಿಗಳು ನನ್ನನ್ನು ಕಾಡ್ತಾ ಇವೆ. ನೀನು ಬೇರೆಯವ್ರ ಜೊತೆ ನಿಂತು ನಗೋದನ್ನು ನನಗೆ ಸಹಿಸೋಕ್ಕಾಗ್ತಾ ಇಲ್ಲ. ನೀನು ಬೇರೆಯವ್ರ ಜೊತೆ ಕ್ಲೋಸ್ ಆಗೋದು ನನಗಿಷ್ಟ ಇಲ್ಲ. ಇದನ್ನೆಲ್ಲ ಹೇಳುತ್ತಿರುವಾಗ ಅವನು ಕವನಾಳ ಉಸಿರಿನ ಹತ್ತಿರ ಬಂದಿದ್ದ. ನಂತರ ತನ್ನ ವೇಗವಾದ ಉಸಿರಾಟ ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸುತ್ತಾ ಅವನು ತನ್ನ ಬೆರಳುಗಳಿಂದ ಅವಳ ಮುಖವನ್ನು ರೊಮ್ಯಾಂಟಿಕ್ ಆಗಿ ಸವರಿದ. ಕವನಾಳ ಹಣೆಯ ಮೇಲೆ ತನ್ನ ಹಣೆಯನ್ನು ಇರಿಸಿ ಅವನು ತುಂಬ ಸ್ಲೋ ಮತ್ತು ಟಯರ್ಡ್ ವಾಯ್ಸಲ್ಲಿ ಹೇಳ್ದ. ನಿನ್ನ ಪ್ರತಿಯೊಂದು ಸನ್ನೆಯೂ ನನ್ನನ್ನು ಕಾಡ್ತಾ ಇದೆ. ನೀನು, ನಿನ್ನ ಆಲೋಚನೆಗಳು, ನಿನ್ನ ಮೈಯ ಸುಗಂಧ, ನಿನ್ನ ಭಾವನೆ ಎಲ್ಲವೂ ನನ್ನನ್ನು ಕಾಡ್ತವೆ. ನೀನು ನನ್ನ ಹತ್ರ ಇರೋದು ನನ್ನನ್ನು ಕಾಡುತ್ತೆ ಮತ್ತು ನಿನ್ನ ಆಬ್ಸೆನ್ಸ್ ನನ್ನನ್ನು ಡಿಸ್ಟರ್ಬ್ ಮಾಡುತ್ತೆ. ಹೀಗೆ ಹೇಳುತ್ತಾ ಅವನು ತನ್ನ ಮೋಹಕ ಕಣ್ಣುಗಳಿಂದ ಕವನಾಳನ್ನು ನೋಡಲಾರಂಭಿಸಿದ. ಹಾಗೆಯೇ ಕವನಾಳ ಮುಖವನ್ನು ತನ್ನ 2 ಕೈಗಳಿಂದ ಹಿಡಿದು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಹಳ ನಿಧಾನವಾಗಿ ಹೇಳಿದ. ಇವುಗಳಲ್ಲಿ ಯಾವುದನ್ನು ನೀನು ಬದಲಾಯಿಸಬಹುದು? ಆದಿತ್ಯನಿಗೆ ಅವಳ ಮುಖವು ಆದಿತ್ಯನ ಕೈಗಳ ಸುತ್ತಲೂ ಇರುವಂತೆ ಭಾಸವಾಗುತ್ತಿತ್ತು. ಕವನ ತನ್ನನ್ನು ತಾನೇ ಮರೆತಂತೆ ಅನಿಸುತ್ತಿತ್ತು. ಅವಳಿಗೆ ಏನಾದರೂ ಅನಿಸಿದ್ದರೆ ಆ ಕ್ಷಣದಲ್ಲಿ ಅವಳನ್ನು ಅಮಲೇರಿಸುತ್ತಿದ್ದುದು ಆದಿತ್ಯನ ಬೆಚ್ಚಗಿನ ಉಸಿರು ಮತ್ತೆ ಅವನ ಆಡ್ ಪರ್ಫ್ಯೂಮ್ನ ಫ್ರಾಗ್ರೆನ್ಸ್ ಮಾತ್ರ. ಅದಾದ ಬಳಿಕ ಅವರಿಬ್ಬರ ನಡುವೆ ಮೌನ ಮಾತ್ರ ಉಳಿದಿತ್ತು. ಸುತ್ತಲೂ ಅವರ ಭಾರವಾದ ಉಸಿರಾಟ ಮತ್ತು ಹೃದಯ ಬಡಿತದ ಶಬ್ದವು ಆ ಮೌನದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದಿತ್ಯ ಕವನಾಳ ಮುಖವನ್ನು ಹಿಡಿದುಕೊಂಡು ಅವಳ ಕಣ್ಣುಗಳನ್ನು ನೋಡುತ್ತಾ ಹಾಗೆಯೇ ಅಲ್ಲೇ ಕಳೆದು ಹೋಗಿದ್ದ. ಕವನಾಳ ಕಣ್ಣುಗಳು ನಿಧಾನಕ್ಕೆ ಕ್ಲೋಸ್ ಆದವು. ಬಹುಶಃ ಅವಳು ಅವನ ಕಳೆದು ಹೋಗುವಿಕೆಯನ್ನು ಮೌನವಾಗಿ ಆಹ್ವಾನಿಸಿದ್ದಳೇನೋ. ಅವನ ಸಮೀಪ ಅವಳ ಮನವನ್ನು ತುಸು ಕದಡಿತ್ತು. ಆದಿತ್ಯ ಪಿಸುಗುಟ್ಟಿದ.
ಓಪನ್ ಯುವರ್ ಐಸ್. ಆದಿತ್ಯನ ಮಾತುಗಳನ್ನು ಕೇಳಿ ಅವಳು ಅರಿವಿಲ್ಲದೆ ನಿಧಾನಕ್ಕೆ ತನ್ನ ಕಣ್ಣುಗಳನ್ನು ತೆರೆದಳು. ತನ್ನನ್ನೇ ಎವೆಯಿಕ್ಕದೆ ನೋಡುತ್ತಿದ್ದ ಆ ಕಂಗಳ ಜಲಪಾತದಲ್ಲಿ ಕೊಚ್ಚಿ ಹೋಗುವ ಭಯವಾಯಿತು ಅವಳಿಗೆ ಕ್ಷಣ. ಆದರೂ ಅದೊಂಥರ ಹಿತವೇ. ಕವನ ಮೈಮರೆತು ಆದಿತ್ಯನ ಮುಖವನ್ನು ಸ್ಪರ್ಶಿಸಲು ಕೈ ಚಾಚುತ್ತಿದ್ದಂತೆ ಅವಳು ತನ್ನ ಇನ್ನೊಂದು ಕೈಯಲ್ಲಿ ಹಿಡಿದಿದ್ದ ಅವಳ ಫೋನ್ ಮತ್ತೆ ರಿಂಗಣಿಸಿತು. ಆ ನೀರವ ಮೌನದಲ್ಲಿ ಆ ಶಬ್ದವನ್ನು ಕೇಳಿ ಕವನಾಳ ಕೈಗಳು ಗಾಳಿಯಲ್ಲಿ ಹೆಪ್ಪುಗಟ್ಟಿದವು ಮತ್ತು ಸಂಪೂರ್ಣವಾಗಿ ಶಾಂತವಾಗಿದ್ದ ಆದಿತ್ಯನ ಮುಖಭಾವ ಇದ್ದಕ್ಕಿದ್ದಂತೆ ಬದಲಾಯಿತು. ಫೋನಿನ ಇನ್ನೊಂದು ಬದಿಯಲ್ಲಿರುವ ವ್ಯಕ್ತಿ ಈಗ ಅವನ ಮುಂದೆ ಇದ್ದಿದ್ದರೆ ಅವನು ತನ್ನ ಕಣ್ಣುಗಳ ಜ್ವಾಲೆಯಿಂದಲೇ ಅವನನ್ನು ಸುಟ್ಟು ಹಾಕಿಬಿಡುತ್ತಿದ್ದ. ಆದರೆ ಈ ಕ್ಷಣದಲ್ಲಿ ಅವನು ಕವನಾಳ ಫೋನ್ಗೆ ತನ್ನ ಕೋಪವನ್ನು ಹೊರಹಾಕಲು ಮಾತ್ರ ಸಾಧ್ಯವಾಯಿತು. ಕವನಾಳ 2 ಕೆನ್ನೆಗಳನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಕವನಾಳ ಫೋನನ್ನು ಅವಳ ಕೈಯಿಂದ ತೆಗೆದುಕೊಂಡು ಆ ಫೋನ್ ಕಡೆ ನೋಡಿದ. ರಾಹುಲ್ ಸರ್ ಕಾಲಿಂಗ್. ಈಗ ಆದಿತ್ಯ ಮತ್ತು ಕವನ ಇಬ್ಬರು ಒಬ್ಬರನ್ನೊಬ್ಬರು ನೋಡಲು ಶುರು ಮಾಡಿದರು. ಆದರೆ ಕವನ ತೀವ್ರ ಭಯದಿಂದ ಆದಿತ್ಯನತ್ತ ನೋಡಿದಳು. ಆದಿತ್ಯ ಇದ್ದಕ್ಕಿದ್ದಂತೆ ಕವನಾಳಿಂದ ದೂರ ಸರಿದು ಫೋನನ್ನು ನೋಡಲು ಶುರು ಮಾಡಿದ. ತದನಂತರ ಫೋನ್ ಸ್ಕ್ರೀನನ್ನು ಕವನಾಳ ಕಡೆಗೆ ತಿರುಗಿಸಿ ಕೋಪದಿಂದ ಹಲ್ಲು ಕಡಿಯುತ್ತಾ, ಇದು ಕೂಡ ನನಗೆ ತೊಂದರೆ ಕೊಡ್ತಾ ಇದೆ. ಆಗಾಗ್ಗೆ ಬರುವ ಈ ಕಾಲ್ಗಳು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಆದರೆ ಈ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಎಂದು ಹೇಳುತ್ತಾ ಅವನು ಕವನಾಳ ಫೋನನ್ನು ನೆಲಕ್ಕೆ ಎಸೆದ. ಅವನು ಕವನಾಳತ್ತ ಕೋಪದ ನೋಟ ಬೀರಿ ಅಲ್ಲಿಂದ ಹೊರಟು ಹೋದ. ಕವನ ಅಲ್ಲಿ ನಿಂತು ಆದಿತ್ಯನ ಹುಚ್ಚುತನವನ್ನು ಮತ್ತು ನಂತರ ನೆಲದ ಮೇಲೆ ಬಿದ್ದಿರುವ ಅವಳ ಫೋನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಆ ಫೋನ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಷ್ಟು ಮಟ್ಟಿಗೆ ಚೂರು ಚೂರಾಗಿತ್ತು. ಇನ್ನೊಂದು ಬದಿಯಲ್ಲಿ ರಾಜ್ವಿಲ್ಲಾದಲ್ಲಿ ಮಾಧವಿ ತನ್ನ ಬೆಳಗಿನ ಪೂಜೆಯನ್ನು ಮುಗಿಸಿ ಅಡುಗೆ ಮನೆಯ ಕಡೆಗೆ ಹೋಗುತ್ತಿದ್ದಾಗ ಅರವಿಂದ್ ಅವರನ್ನು ಕರೆದರು. ಅವರು ತಿರುಗಿ ಬಾಗಿಲಿನ ಕಡೆಗೆ ಭಾವರಹಿತವಾಗಿ ನೋಡಿದರು. ಅರವಿಂದ್ ರಾಜ್, ನಂದಿತಾ ಮತ್ತು ಕರಣ್ ಬಾಗಿಲಿನ ಬಳಿ ನಿಂತಿದ್ದರು. ಇವತ್ತು ಬೆಳಿಗ್ಗೆನೆ ಇಡೀ ಕುಟುಂಬ ನಮ್ಮ ಮನೇಲಿದೆ, ಅದು ಕೂಡ ಇನ್ವೈಟ್ ಮಾಡದ ಗೆಸ್ಟ್ಗಳಾಗಿ. ಪತ್ರಿಕೆ ಹಿಡಿದು ಗಾರ್ಡನ್ನಿಂದ ಬಾಗಿಲಿನ ಕಡೆಗೆ ಬರುತ್ತಿದ್ದ ವೀರೇಂದ್ರ ರಾಜ್ ಹೇಳಿದರು. ಗೆಸ್ಟ್ ಅಲ್ಲ ಅಪ್ಪಾಜಿ, ನಿಮ್ಮ ಸ್ವಂತ ಮಗ, ನಿಮ್ಮ ಸ್ವಂತ ಮೊಮ್ಮಗ, ಮತ್ತೆ ಮಾಧವಿ ಅಕ್ಕನ ಹಾಗೆ ನಾನು ನಿಮ್ಮ ಸೊಸೆ. ನಂದಿತಾ ವೀರೇಂದ್ರ ರಾಜ್ ಅವರ ಪಾದಗಳನ್ನು ಮುಟ್ಟುತ್ತಾ ಹೇಳಿದರು. ಮದುವೆ ಒಂದ್ಸಾರಿ ಮಾತ್ರ ನಡೆಯುತ್ತೆ. ಮತ್ತೆ ನನ್ನ ಧರ್ಮದಲ್ಲಿ ನಾನು ಒಬ್ಬಳನ್ನ ಮಾತ್ರ ನನ್ನ ಸೊಸೆಯಾಗಿ ಸ್ವೀಕರಿಸ್ತೀನಿ. ನನ್ನ ಮಗ ಯಾವತ್ತಿಗೂ ಮಗನೇ. ವೀರೇಂದ್ರ ರಾಜ್ ತುಂಬಾ ಶಾಂತ ರೀತಿಯಲ್ಲಿ ಹೇಳಿದರು. ಇದನ್ನು ಕೇಳಿದ ಅರವಿಂದ್ ರಾಜ್ ಜೊತೆ ನಿಂತಿದ್ದ ಕರಣ್ ವೀರೇಂದ್ರ ರಾಜ್ ಅವರ ಬಳಿಗೆ ಬಂದು ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಾ ಹೇಳಿದ. ಅಪ್ಪ ಮತ್ತೆ ಅಮ್ಮ ತಪ್ಪು ಮಾಡಿದಾಗ ನೀವು ಅವರನ್ನ ಮನೆ ಮತ್ತು ಆಸ್ತಿಯಿಂದ ಹೊರಹಾಕುವ ಮೂಲಕ ಪನಿಷ್ಮೆಂಟ್ ಕೊಟ್ಟಿದ್ದೀರಿ ಎಂದು ಹೇಳಿ ತುಸು ನಗುತ್ತಾ, ಆದ್ರೆ ಬಿಗ್ ಬ್ರೋ ಅದೇ ತಪ್ಪನ್ನ ಮಾಡಿದಾಗ ನೀವು ಪ್ರತಿಯಾಗಿ ಅವನನ್ನ ನಿಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದಿರಿ. ಬಿಗ್ ಬ್ರೋ ಅಪ್ಪನಿಗಿಂತ 2 ಹೆಜ್ಜೆ ಮುಂದೆ ಹೋದ. ಮದುವೆಯ 2ನೇ ದಿನವೇ ಅವನು ತನ್ನ ಹೆಂಡತಿಯನ್ನ ಬಿಟ್ಟ. ಹೀಗೆ ಹೇಳಿ ನಂತರ ಮೌನವಾಗಿ ಆಳವಾದ ಉಸಿರನ್ನು ತೆಗೆದುಕೊಂಡು ಕಣ್ಣುಗಳಲ್ಲಿ ಸ್ವಲ್ಪ ನೋವನ್ನು ತುಂಬಿಕೊಂಡು ಮಾತನ್ನು ಮುಂದುವರೆಸಿದ. ಬಿಗ್ ಬ್ರೋ ಇಷ್ಟೆಲ್ಲ ಮಾಡಿದ್ರು ನೀವು ಅವರನ್ನ ಇಡೀ ಕಂಪನಿಯ MD ಮಾಡಿದಿರಿ. ಇದು ಯಾವ ರೀತಿಯ ನ್ಯಾಯ ಅಜ್ಜ? ವೀರೇಂದ್ರ ರಾಜ್ ಮತ್ತು ಮಾಧವಿ ಅವರ ಮಾತುಗಳನ್ನು ಕೇಳುತ್ತಾ ಅಲ್ಲೇ ನಿಂತಿದ್ದರು ಮತ್ತು ನಂದಿತಾ ಮಾಧವಿಯವರನ್ನು ನೋಡುತ್ತಿದ್ದರು. ಆದರೆ ಬಾರದ ಕಣ್ಣೀರನ್ನು ಕ್ಷಣಕ್ಕೊಮ್ಮೆ ಒರೆಸಿಕೊಳ್ಳುತ್ತಿದ್ದರು. ತನ್ನ ಸೆರಗಿನಿಂದ ಕಣ್ಣೀರು ಒರೆಸುತ್ತಾ ನಂದಿತಾ ಹೇಳಿದರು. ನನ್ನನ್ನ ಕ್ಷಮಿಸಿ ಅಪ್ಪಾಜಿ, ಇಷ್ಟು ಸಣ್ಣ ಬಾಯಲ್ಲಿ ಇಷ್ಟು ದೊಡ್ಡ ವಿಷಯ ಮಾತಾಡಬಾರ್ದು. ಆದ್ರೆ ಆದಿತ್ಯನ ಹೆಸರಿಗೆ ಎಲ್ಲಾನು ಮಾಡೋ ಮೊದಲು ನೀವು ಒಮ್ಮೆನೂ ಯೋಚಿಸ್ಲಿಲ್ಲ ಅವನು ಇಷ್ಟು ವರ್ಷಗಳಲ್ಲಿ ಕಂಪ್ನಿಗೆ ಏನ್ ಮಾಡಿದ್ದಾನೆ. ಅದೂ ಹೋಗ್ಲಿ, ಅವನು ನಿಮ್ಗೆ ಮರ್ಯಾದೆಯನ್ನೂ ಸಹ ಕೊಡಲ್ಲ. ಸ್ವಲ್ಪ ಹೊತ್ತು ನಿಲ್ಲಿಸಿ ಅರವಿಂದ್ ರಾಜ್ ಮತ್ತು ಕರಣ್ ಕಡೆಗೆ ಸ್ವಲ್ಪ ನೋಡುತ್ತಾ ಅವರು ಮತ್ತೆ ತಮ್ಮ ಮಾತನ್ನು ಮುಂದುವರೆಸಿದರು. ಅರವಿಂದ್ ಮತ್ತೆ ನನ್ನ ಮಗ ತಮ್ಮ ಎಲ್ಲ ಸಮಯನ ಆಫೀಸ್ಗಾಗಿ ಮೀಸಲಿಟ್ಟಿದ್ರು. ನೀವು ಸಂಬಳದ ಹೆಸರಲ್ಲಿ ಅವ್ರ ಪಾಲಿಗೆ ಸ್ವಲ್ಪವೇ ಹಣವನ್ನ ತೆಗೆದುಕೊಳ್ತಾ ಇದ್ರು ಅಷ್ಟೆ. ಆದ್ರೆ ಈಗ ಅದು ಕೂಡ ಆದಿತ್ಯನ್ ಆದೇಶದ ಮೇರೆಗೆ ಮಾತ್ರ ಕೊಡ್ಬೇಕಂತ ರೂಲ್ಸ್ ಮಾಡಿದ್ದಾರೆ. ಇದೆಲ್ಲದ್ರ ನಡುವೆ ಅರವಿಂದ್ ಹೇಗೆ ಹಿಂದೆ ಉಳಿಯೋಕೆ ಸಾಧ್ಯ?
ಅವರು ದೂರುವ ಸ್ವರದಲ್ಲಿ ಹೇಳಿದರು. ನಾನು ಎಲ್ಲ ಸಮಯವನ್ನ ಮತ್ತೆ ನನ್ನ ಸಂಪೂರ್ಣ ಜೀವನನ ರಾಜ್ ಗ್ರೂಪ್ಗೆ ಕೊಟ್ಟಿದ್ದೀನಿ. ಆದ್ರೆ ಆದಿತ್ಯನನ್ನ MD ಮಾಡೋ ಮೊದಲು ನೀವು ನನ್ನ ಬಗ್ಗೆ ಒಮ್ಮೆನೂ ಯೋಚಿಸ್ಲಿಲ್ಲ. ಅವನಿಗೆ ಆಫೀಸ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ ಎಂದು ಹೇಳಿ ಓರೆಯಾಗಿ ನಕ್ಕು ವ್ಯಂಗ್ಯವಾಡುವ ಸ್ವರದಲ್ಲಿ ಹೇಳಿದರು. ನಿಮ್ಮ ಯೋಗ್ಯ ಮೊಮ್ಮಗ ಈ 5 ತಿಂಗಳಲ್ಲಿ 1 ಅಥವಾ 2 ಸಾರಿ ಆಫೀಸ್ಗೆ ಬಂದಿರಬೇಕು. ನೀವು ಇಡೀ ಕಂಪ್ನಿನ ಅವನಿಗೆ ಒಪ್ಸಿದಿರಿ. ಇದು ಯಾವ ರೀತಿಯ ನ್ಯಾಯ ಅಪ್ಪ? ಎಲ್ಲರ ಮಾತುಗಳನ್ನು ಕೇಳುತ್ತಾ ವೀರೇಂದ್ರರಾಜ್ ಸ್ವಲ್ಪ ಮುಗುಳ್ನಕ್ಕು ಮಾಧವಿಯವರನ್ನ ನೋಡಿ ತೀಕ್ಷ್ಣವಾಗಿ ಹೇಳಿದರು. ಇವತ್ತು ಇಡೀ ಕುಟುಂಬ ಆದಿತ್ಯನ ವಿರುದ್ಧ ನಿಲುವು ತೆಗೆದುಕೊಳ್ಳೋಕೆ ಒಟ್ಟಾಗಿ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಅವತ್ತಿಂದ ಒಬ್ಬೊಬ್ಬರಾಗಿ ಅವರು ಆದಿತ್ಯನ ಬಗ್ಗೆ ಮಾತ್ರ ದೂರು ಕೊಡ್ತಾ ಇದ್ರು. ಅಪ್ಪಾಜಿ, ಆದಿತ್ಯನ ವಿರುದ್ಧ ನನಗೆ ಯಾವುದೇ ದೂರುಗಳಿಲ್ಲ. ಆದಿತ್ಯ ನನಗೆ ಕರಣ್ಗಿಂತ ಮುಖ್ಯ. ನಿಮ್ಮ ಮಲತಾಯಿ ಧೋರಣೆ ಮಾತ್ರ ಸಮಸ್ಯೆ ಆಗಿದೆ ಅಪ್ಪಾಜಿ. ಹೀಗೆ ಹೇಳುತ್ತಾ ನಂದಿತಾ ವೀರೇಂದ್ರರಾಜ್ ಅವರ ಕಡೆಗೆ ತುಂಬಾ ಮುಗ್ಧವಾಗಿ ನೋಡತೊಡಗಿದಳು. ನಾನು ಯಾವುದೇ ದುರಾಸೆನ ತೋರಿಸ್ತಾ ಇಲ್ಲ. ಬದಲಾಗಿ ನನ್ನ ವರ್ಷಗಳ ಕಠಿಣ ಪರಿಶ್ರಮವನ್ನ, ನನ್ನ ಪರಂಪರೆಯನ್ನ ನನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿದ್ದೀನಿ. ನಂತರ ಮಾಧವಿಯವರ ಕಡೆಗೆ ನೋಡಿ ವೀರೇಂದ್ರರಾಜ್ ಹೇಳಿದರು. ನನ್ನ ಮನೆಯಾಗ್ಲಿ ಅಥವಾ ಕಂಪನಿಯಾಗ್ಲಿ, ಅದಕ್ಕಾಗಿ ನಾನು ಮತ್ತು ನನ್ನ ಹೆಂಡತಿ ಯಶೋಧ ನಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟು ಕಟ್ಟಿ ಬೆಳೆಸಿದೀವಿ. ಯೋಚನೆ ಮಾಡದೆ ನಾನು ಅದನ್ನ ಯಾರ್ಯಾರಿಗೋ ಹಾಗೆ ಹಸ್ತಾಂತರಿಸೋಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಹೀಗೆ ಹೇಳುತ್ತಾ ನಂದಿತಾರನ್ನು ಅನುಮಾನಾಸ್ಪದವಾಗಿ ನೋಡಲಾರಂಭಿಸಿದರು. ನಂದಿತಾರ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಾ ವೀರೇಂದ್ರರಾಜ್ ದೊಡ್ಡದಾದ ಮೆತ್ತನೆಯ ಸೋಫಾದ ಮೇಲೆ ರಾಜನಂತೆ ಕುಳಿತು ಎಲ್ಲರೂ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು. ಇತ್ತ ಆದಿತ್ಯನ ಮನೆಯಲ್ಲಿ ಕವನಾಳ ಫೋನ್ಗೆ ಮತ್ತೆ ಮತ್ತೆ ರಾಹುಲ್ ಕಾಲ್ ಮಾಡುವುದನ್ನು ನೋಡಿ ಆದಿತ್ಯ ಕೋಪದಿಂದ ಕವನಾಳ ಫೋನನ್ನು ನೆಲದ ಮೇಲೆ ಎಸೆದು ತನ್ನ ರೂಮಿಗೆ ಹೊರಟು ಹೋದ. ಅವನು ಹೋದ ನಂತರ ಕವನ ತನ್ನ ಮುರಿದ ಫೋನ್ನ ಪಾರ್ಟ್ಸ್ಗಳನ್ನು ಸಂಗ್ರಹಿಸಲು ಕೆಳಗೆ ಕೂತಳು. ಮೇಲಿನ ಮಹಡಿಯಲ್ಲಿ ಆದಿತ್ಯನ ರೂಮ್ನಲ್ಲಿ. ಆದಿತ್ಯ ಕೋಪದಿಂದ ರೂಮಿಗೆ ಬಂದ. ಬಾಗಿಲನ್ನು ಎಷ್ಟು ಬಲವಾಗಿ ತಳ್ಳಿದನೆಂದರೆ ಇಡೀ ಮನೆಯು ಆ ಶಬ್ದದಿಂದ ಪ್ರತಿಧ್ವನಿಸಿತು. ಕೆಳಗೆ ನೆಲದ ಮೇಲೆ ಕುಳಿತಿದ್ದ ಕವನ ಆ ಶಬ್ದದಿಂದ ನಡುಗುತ್ತಾ ಪಕ್ಕದ ಸೋಫಾದ ಮೇಲೆ ಸದ್ದಿಲ್ಲದೆ ಕುಳಿತುಕೊಂಡಳು. ಆದಿತ್ಯ ಬಾಗಿಲು ಕ್ಲೋಸ್ ಮಾಡಿ ಬಂದು ಬೆಡ್ ಮೇಲೆ ಕುಳಿತ. ಅವನು ತಲೆಯನ್ನು ಒತ್ತಿ ಹಿಡಿದು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದ. ಅವನು ಕೋಪದಿಂದ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ, ಇದು ತುಂಬಾ ದೂರ ಹೋಗ್ತಿದೆ. ಆದಿತ್ಯ, ನಿನ್ನನ್ನ ನೀನು ಕಂಟ್ರೋಲ್ ಮಾಡ್ಕೊ. ಈ ಹುಡುಗಿ ನಿನ್ನ ಹೃದಯ ಮತ್ತೆ ಮನಸ್ಸನ್ನ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಳೆ. ಅಸೂಯೆ ಮತ್ತೆ ಎಲ್ಲನೂ. ಇದೆಲ್ಲ ನಿನ್ ಕಪ್ ಆಫ್ ಟೀ ಅಲ್ಲ. ನಂತರ ಸ್ವಲ್ಪ ಸಮಯದ ನಂತರ ಅವನು ಹೇಳುತ್ತಾನೆ, ರಾಹುಲ್ ನಿನ್ ಫ್ರೆಂಡ್. ಮತ್ತೆ ಈ ಹುಡುಗಿ, ಇವಳು ನಿನ್ಗೇನು ಅಲ್ಲ. ಬೆಡ್ ಮೇಲಿಂದ ಎದ್ದು ಅವನು ಕನ್ನಡಿಯ ಮುಂದೆ ನಿಂತು ತನ್ನನ್ನು ನೋಡಿಕೊಳ್ಳಲು ಶುರು ಮಾಡಿದ. ಅವನ ಕೆಂಪಾಗುವ ಕಣ್ಣುಗಳು, ಹಣೆಯ ಮೇಲೆ ಹರಡಿರುವ ಕೂದಲು, ಅವನ ಕೈಯಲ್ಲಿ ಗಾಯ, ರಾಹುಲ್ ಅವನನ್ನು ಕೇರ್ ಮಾಡುತ್ತಿದ್ದ ಘಟನೆಗಳು ನೆನಪಿಗೆ ಬಂದವು. ಇದನ್ನೆಲ್ಲ ಯೋಚಿಸುತ್ತಾ ಅವನು ಕಣ್ಣು ಮುಚ್ಚಿದ. ಸ್ವಲ್ಪ ಸಮಯದ ಹಿಂದೆ ತನ್ನ ಬೆರಳುಗಳು ಅನುಭವಿಸಿದ ಕವನಾಳ ಸ್ಪರ್ಶದ ಭಾವನೆ ಅವನ ಕಣ್ಣ ಮುಂದೆ ಬಂದಾಗ ಸಡನ್ ಆಗಿ ಕಣ್ಣುಗಳನ್ನು ಓಪನ್ ಮಾಡಿದ. ಆ ಬೆರಳುಗಳನ್ನು ನೋಡಿ ಅವುಗಳನ್ನು ತನ್ನ ಮುಖದ ಮೇಲೆಲ್ಲ ಹರಿದಾಡಿಸುತ್ತಾ ಅವನು ಆ ಭಾವನೆಗಳನ್ನು ಮತ್ತೆ ಅನುಭವಿಸಲು ಶುರು ಮಾಡಿದ. ಕನ್ನಡಿಯಲ್ಲಿ ತನ್ನ ಸ್ವಂತ ಕಣ್ಣುಗಳನ್ನು ನೋಡುತ್ತಾ ಅವನು ತನ್ನೊಳಗೆ ಹೇಳಿಕೊಂಡ, ನೀನು ಆದಿತ್ಯ ರಾಜ್. ಆ ಹುಡುಗಿ ಸುತ್ತಲೂ ಇರುವಾಗ ನಿನ್ನನ್ನು ನೀನೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನು ರಾಹುಲ್ ಹೇಗಿರೋಕ್ಕೆ ಸಾಧ್ಯ? ಹಾಗೆಯೇ ನಿಂತ. ಅವನು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅವನ ಹೃದಯ ಇನ್ನು ಕವನ ಮತ್ತು ರಾಹುಲ್ ಇಬ್ಬರನ್ನು ಒಟ್ಟಿಗೆ ಕಲ್ಪಿಸಿಕೊಳ್ಳಲು ನಿರಾಕರಿಸುತ್ತಿತ್ತು. ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾ ಅವನು ತನ್ನ ಅಂಗಿಯನ್ನು ತೆಗೆದು ಬೆಡ್ ಮೇಲೆ ಎಸೆದು ಬಾತ್ರೂಮ್ ಕಡೆಗೆ ನಡೆದ. ಎದುರಿನ ಗೋಡೆಯ ಮೇಲೆ ಕೈಗಳನ್ನು ಒತ್ತಿ ಹಿಡಿದು ಅವನು ಶವರ್ ಕೆಳಗೆ ನಿಂತ. ಮೈ ಮೇಲೆ ಬೀಳುತ್ತಿದ್ದ ತಣ್ಣೀರು ಆ ಬಲಾಢ್ಯ ದೇಹಿಯೊಳಗಿನ ಜ್ವಾಲಾಮುಖಿಯನ್ನು ಶಾಂತಗೊಳಿಸುತ್ತಿತ್ತು. ಅವನು ಕಣ್ಣು ಮುಚ್ಚಿಕೊಂಡು ನಿಂತಿದ್ದ. ನಿಧಾನವಾಗಿ ಅವನ ಮನಸ್ಸಿನಲ್ಲಿ ಒಂದು ಮಸುಕಾದ ಚಿತ್ರ ಹೊರಹೊಮ್ಮಲು ಶುರುವಾಯಿತು. ನಿಧಾನವಾಗಿ ಅವನ ಹೃದಯದ ಆಳದಲ್ಲಿ ಅವನು ಆ ಅಕ್ಷರವನ್ನು ಸ್ಪಷ್ಟವಾಗಿ ನೋಡಲು ಶುರು ಮಾಡಿದ.
ಕವನ. ಅವನು ಕಣ್ಣು ತೆರೆಯುತ್ತಾ ಆ ಹೆಸರನ್ನು ಕರೆದ. ಈಗ ತಣ್ಣನೆಯ ಶವರ್ ನೀರಿನಲ್ಲೂ ಅವನಿಗೆ ಸ್ಟ್ರೇಂಜ್ ವಾರ್ಮ್ ಫೀಲ್ ಆಯಿತು. ಕವನಾಳ ಮುಖವನ್ನು ನೆನಪಿಸಿಕೊಂಡ ಅವನ ತುಟಿಗಳ ಮೇಲೆ ಮಂದವಾದ ನಗು ಹರಳಿತು. ಕೆಳಗಿನ ಫ್ಲೋರಲ್ಲಿ ಸೋಫಾ ಮೇಲೆ ಹೆದರಿ ಗುಬ್ಬಿಯಂತೆ ಕುಳಿತಿದ್ದ ಕವನಾಳಿಗೆ ಇದ್ದಕ್ಕಿದ್ದಂತೆ ವಿಚಿತ್ರವಾದ ಆತಂಕ ಶುರುವಾಯಿತು. ಅವಳು ತನ್ನ ಹೃದಯವನ್ನು ತನ್ನ ಕೈಗಳಿಂದ ಹಿಡಿದು ಒಮ್ಮೆ ಭಯಬಿದ್ದ ಕಣ್ಣುಗಳಿಂದ ಸುತ್ತಲೂ ನೋಡಿದಳು. ಯಾರೋ ತನ್ನ ಹೆಸರನ್ನು ಬಹಳ ತೀವ್ರವಾಗಿ ಕರೆದಂತೆ ಭಾಸವಾಯಿತು ಅವಳಿಗೆ. ನಂತರ ತನ್ನ ಹಿಡಿತವನ್ನು ಮರಳಿ ಪಡೆದು ಆದಿತ್ಯನೊಂದಿಗೆ ಅನುಭವಿಸಿದ ಕ್ಷಣಗಳನ್ನು, ಆ ಮಧುರ ಕ್ಷಣಗಳನ್ನು, ಆ ಭಾವನೆಗಳನ್ನು ಹೆಸರಿಡಲು ಪ್ರಯತ್ನಿಸಿದಳು. ನಂತರ ಅವಳು ತನ್ನೊಳಗೆ ಗೊಣಗಿಕೊಂಡಳು. ನೀನು ಹುಚ್ಚಿಡಿತಾ ಇದೆಯಾ ಕವನ? ಅವನು ಆದಿತ್ಯ ರಾಜ್, ಅವನು ನಡೆದಾಡೋ ಡೈಮಂಡ್. ನೀನು ಅವನ ಕಣ್ಣುಗಳನ್ನ ನೋಡಿದೀಯಾ? ಅವನು ಒಬ್ಬ ವ್ಯಕ್ತಿಯನ್ನ ದಿಟ್ಟಿಸಿ ನೋಡೋ ಮೂಲಕನೇ ಅವನನ್ನ ಸುಟ್ಟು ಹಾಕ್ತಾನೆ. ಅವನು ಒಂದು ಕ್ಷಣದಲ್ಲಿ ಶಾಂತವಾಗಿರ್ತಾನೆ, ಅದೇ ಇನ್ನೊಂದು ಕ್ಷಣದಲ್ಲಿ ರಾಕ್ಷಸ ಆಗ್ತಾನೆ. ಅವನು ಕಂಪ್ಲೀಟ್ಲಿ ವಾಂಪೈರ್. ಅವನ ನೀಲಿ ಕಣ್ಣುಗಳನ್ನ ನೋಡಿ ಅವನ ಹತ್ರ ಹೋಗೋ ಸಾಹಸ ಮಾಡಬೇಡ. ನಿನ್ನ ಕನಸಿನ ಪ್ರಪಂಚದಿಂದ ಸದ್ದಿಲ್ದೆ ವಾಪಸ್ ಬಾ. ಇಲ್ಲದೆ ಇದ್ರೆ ಅವನ ಮನಸ್ಥಿತಿಯನ್ನ ಕಳ್ಕೊಂಡ್ರೆ ನಿನ್ನ ಸ್ಥಿತಿ ಕೂಡ ನಿನ್ನ ಫೋನ್ ಅಂತೆಯೇ ಆಗುತ್ತೆ. ಇದನ್ನು ಹೇಳುತ್ತಾ ಅವಳು ತನ್ನ ಫೋನ್ ಭಾಗಗಳನ್ನು ಜೋಡಿಸಲು ಪ್ರಯತ್ನಿಸಲು ಶುರು ಮಾಡಿದಳು ಮತ್ತು ಅವಳು ತನ್ನ ಕಣ್ಣುಗಳಿಂದ ನೀರು ಸುರಿಸುತ್ತಾ ತಾನೇ ಮಾತನಾಡಿಕೊಂಡಳು. ನಾನು ಗುರುಗಳು ಕೊಟ್ಟ ಫೋನನ್ನ ಹಾಳು ಮಾಡಿಬಿಟ್ಟೆ. ಅಲ್ಲ, ರಾಹುಲ್ ಅವ್ರು ಕಾಲ್ ಮಾಡಿದ್ರೆ ಫೋನ್ದೇನು ತಪ್ಪಿದೆ? ಅವಳು ಬೇರೇನೋ ಹೇಳಲು ಹೊರಟಿದ್ದಾಗ ಸೋಫಾದ ಇನ್ನೊಂದು ಬದಿಯಲ್ಲಿ ಮಲಗಿದ್ದ ಆದಿತ್ಯನ ಫೋನ್ ರಿಂಗಣಿಸಲು ಶುರುವಾಯಿತು. ಅವಳು ಫೋನ್ ನೋಡಿದಾಗ ಅದು ರೋಹಿತ್ ಎಂಬ ಹೆಸರಿನಿಂದ ಬಂದ ಕಾಲ್ ಆಗಿತ್ತು. ಮೊದಲಿಗೆ ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಎನ್ನುವ ಹಾಗೆ ಆ ಕಾಲ್ ಅನ್ನು ನೆಗ್ಲೆಕ್ಟ್ ಮಾಡಿದಳು. ಆದರೆ ಅದೇ ವ್ಯಕ್ತಿ ಪದೇ ಪದೇ ಕಾಲ್ ಮಾಡುತ್ತಲೇ ಇದ್ದಾಗ ಅದು ಒಂದು ಇಂಪಾರ್ಟೆಂಟ್ ಕಾಲ್ ಎಂದು ತಿಳಿದು ಕವನ ಕಾಲನ್ನು ಪಿಕ್ ಮಾಡಿದಳು. ಹಲೋ. ಕಾಲ್ ಪಿಕ್ ಮಾಡಿದ ತಕ್ಷಣ ಕವನ ಹೇಳಿದಳು, ಹಲೋ, ಯಾರು? ಇನ್ನೊಂದು ಬದಿಯಲ್ಲಿದ್ದ ವ್ಯಕ್ತಿ ಕೇಳಿದ. ನಾನು ಕವನ, ಆದಿತ್ಯ ಸರ್ ಅವರ ಅಸಿಸ್ಟೆಂಟ್. ಕವನ ಉತ್ತರಿಸಿದಳು. ಹೋ, ಓಕೆ. ಆದಿತ್ಯ ಎಲ್ಲಿದ್ದಾನೆ? ಆ ವ್ಯಕ್ತಿ ಕೇಳಿದ. ಸರ್ ಬಹುಶಃ ಬ್ಯುಸಿ ಇರ್ಬೋದು, ನಾನು ಆಮೇಲೆ. ಕವನ ಬೇರೇನೋ ಹೇಳಲು ಹೊರಟಿದ್ದಾಗ ಆ ವ್ಯಕ್ತಿ ಅವಳನ್ನು ತಡೆದು ಹೇಳಿದ. ಕವನ, ನಾನು ರೋಹಿತ್, ಆದಿತ್ಯನ್ ಫ್ರೆಂಡ್. ಇವತ್ತು ಆದಿತ್ಯನ್ ಗ್ರೂಪ್ ವೆಡ್ಡಿಂಗ್ ಪ್ರಿಪ್ರೇಷನ್ಗಾಗಿ ಮಹಾಬಲೇಶ್ವರಕ್ಕೆ ಬರ್ತಿದೆ ಅಲ್ವಾ? ಅದು ನನ್ನ ಮದುವೆ ಸಲುವಾಗಿಯೇ. ರೋಹಿತ್ ಕವನಾಳನ್ನು ಅರ್ಥ ಮಾಡಿಕೊಂಡು ಹೀಗೆ ಹೇಳಿದ. ನಂತರ ಸ್ವಲ್ಪ ಹೊತ್ತು ನಿಲ್ಲಿಸಿ ಆಮೇಲೆ ಅವನು ಚಿಂತಿತ ಸ್ವರದಲ್ಲಿ ಹೇಳಿದ. ಅದು ಏನಾಯಿತು ಅಂದರೆ, ನನ್ನ ಫ್ರೆಂಡ್ಗೆ ಮದುವೆ ಡೆಕೋರೇಷನ್ ಮತ್ತು ಬಟ್ಟೆಗಳಲ್ಲಿ ಕೆಲವು ಬದಲಾವಣೆಗಳು ಬೇಕಾಗಿದೆ ಅಂತೆ. ಆದರೆ ಟೈಮ್ ಕೂಡ ಇಲ್ಲ. ಅದಕ್ಕಾಗಿಯೇ ನಾನು ಆದಿತ್ಯನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ತನ್ನ ವಾಕ್ಯವನ್ನು ಮುಗಿಸುತ್ತಾ ಅವನು ಮೌನವಾದ. ಕ್ಷಮಿಸಿ ಸರ್, ಹೇಳಬೇಕು ಅಂದರೆ ನಾನು ಇವತ್ತೇ ಕೆಲಸಕ್ಕೆ ಜಾಯಿನ್ ಆಗಿರೋದು. ಅದಕ್ಕಾಗಿಯೇ ನನಗೆ ಇದೆಲ್ಲದ್ರ ಬಗ್ಗೆ ಏನೂ ಗೊತ್ತಿಲ್ಲ. 5 ನಿಮಿಷ ಬಿಟ್ಟು ಆದಿತ್ಯ ಸರ್ ಜೊತೆ ಮಾತಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಹೀಗೆ ಹೇಳುತ್ತಾ ಅವಳು ಮೆಟ್ಟಿಲುಗಳ ಕಡೆಗೆ ನೋಡಲಾರಂಭಿಸಿದಳು.